ಅಂತಿಮವಾಗಿ ನೋಡಿ ನಮಗೆಲ್ಲರಿಗೂ ಜನ್ಮ ಕೊಟ್ಟಂತ ನಮ್ಮ ತಾಯಿಯ ಇವತ್ತಿನ ಒಂದು ನಮ್ಮೆಲ್ಲರನ್ನ ಅಗಲಿ ಹೋಗಿರ್ತಕ್ಕಂಥದ್ದು ಏನಿದೆ ಮೊದಲಿಂದಲೂ ಅವರ ಒಂದು ಸರಳ ಜೀವನ, ಅತ್ಯಂತ ದೈವಭಕ್ತಿಯ ಗುಣಗಳನ್ನು ಏನು ಹೊಂದಿದ್ರು. ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ತಂದೆಯ ಒಂದು ಸಂಗಾತಿಯಾಗಿ ಸುಮಾರು 65-70 ವರ್ಷಗಳು ಅವರ ಜೊತೆಯಲ್ಲಿ ಬಾಳದಂಥವ್ರು ಏನಿದ್ದಾರೆ, ಬಹುಶಃ ನಮ್ಮ ತಂದೆಯವರ ಬದುಕಿಗೆ ಅವರ ಜೀವನವನ್ನೇ ತ್ಯಾಗ ಮಾಡಿದರು. ಅದಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲೂ ಸಹ ಒಂದು ತಾಯಿ ಹೃದಯ ಅಂತಕ್ಕಂಥದ್ದನ್ನು ನಮಗೆ ಕಲಿಸಿದ್ರೆ ಅವರಿಂದ ನಾವು ಕಲಿತಂಥದ್ದು. ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದಂಥ ನಮ್ಮ ತಾಯಿಯು ಸಹ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ದಾರಿದೀಪವಾಗಿದ್ದಂಥವರು. ಕಳೆದ 1.5 ವರ್ಷದಿಂದ ಆರೋಗ್ಯದ ಸಮಸ್ಯೆಗಳು ಏನು ಪ್ರಾರಂಭ ಆಯಿತು ಅವರಿಗೆ. ಅವರ ದಿನಕ್ಕೆ 8ರಿಂದ 10 ಗಂಟೆ ದೇವರ ಕೋಣೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಇದ್ದರೆ 3 ಗಂಟೆವರೆಗೂ ಒಂದು ಹನಿ ನೀರನ್ನು ಕುಡಿದೇನೆ ದೇವರ ಸ್ಮರಣೆ ಮಾಡ್ಕೊಂಡಿದ್ದಂಥವ್ರು. ನಾವು ನಮ್ಮ ಒಂದು ರಾಜಕೀಯದ ಬದುಕಿನಲ್ಲಿ ನಾವೇನಾದ್ರು ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತಿದ್ರೆ ನಾವುಗಳು, ಅವರು ಕಲಿಸಿದಂಥ ಬುದ್ಧಿ ಕಳೆದ 4 ದಿನಗಳಿಂದ 4 ದಿನ ಅಷ್ಟೇ ಅಲ್ಲ, ಕಳೆದ 1 ವರ್ಷದಿಂದ ಅವರು ಪ್ರತಿನಿತ್ಯ ಪಡ್ತಾ ಇದ್ದಂಥ ಯಾತನೆಯನ್ನು ನಾವು ನೋಡ್ತಾ ಇದ್ವಿ. ಎಷ್ಟೇ ನಾವು ಬಿಡುವು ಇಲ್ಲದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು, ಎಲ್ಲೇ ಇದ್ದರೂ ಅವರ ಸ್ಮರಣೆಯಲ್ಲೇ ನಾವು ಇರ್ತಾ ಇದ್ವು. ಸಮಯ ಸಿಗ್ತಾಗಲೆಲ್ಲ ಹೋಗಿ ಮಾತಾಡ್ಲಿಕ್ಕೆ ಹೋದರೆ, ಇಲ್ಲ ಅವರನ್ನು ಮಾತಾಡಿಸ್ಲಿಕ್ಕೆ ಹೋದರೆ ಊಟ ಮಾಡಿದ್ದೀರಾ ಅಂತಕ್ಕಂಥದ್ದು ಒಂದೇ ಅವ್ರ ಬಾಯಿನಲ್ಲಿ ಬರ್ತಾ ಇದ್ದು. ಕಳೆದ 1 ವರ್ಷದಿಂದ ಅವ್ರನ್ನ ನೋಡ್ಲಿಕ್ಕೆ ಬರ್ತಕ್ಕಂಥವ್ರ ಬಗ್ಗೆ 4 ದಿನಗಳ ಹಿಂದೆ ಸಮಸ್ಯೆಗಳೇನು ಪ್ರಾರಂಭ ಆಯಿತು, ಅದು ಕೋವಿಡ್ನ ಪೀರಿಯಡ್ನಲ್ಲಿ 2 ಬಾರಿ ಅವರಿಗೆ ಕೋವಿಡ್ ಅಟ್ಯಾಕ್ ಆದ ನಂತರ ಅವರ ಆರೋಗ್ಯ ಕ್ಷೀಣಿಸ್ತಕ್ಕಂಥದ್ದಕ್ಕೇನು ಪ್ರಾರಂಭ ಆಯಿತು. ಆ ಲಂಗ್ ಮೇಲೆ ಆದಂಥ ಒಂದು ಸಮಸ್ಯೆಯಿಂದ, ರೆಸ್ಪಿರೇಟರಿ ಸಿಸ್ಟಮ್ನ ಸಮಸ್ಯೆಯಿಂದ ಸ್ವಲ್ಪ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ 4 ದಿನಗಳ ಹಿಂದೆ ಬಂದಂಥದ್ದೇನಿದೆ, ನಮ್ಮ ಮಣಿಪಾಲ್ ಹಾಸ್ಪಿಟ್ಲಿಗೆ ಸೇರಿಸಿ ಡಾಕ್ಟ್ರುಗಳು ಉತ್ತಮವಾದ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ನಮ್ಮ ಪ್ರಯತ್ನ, ವೈದ್ಯರ ಪ್ರಯತ್ನಗಳಿಗಿಂತ ಹೆಚ್ಚಾಗಿ ಭಗವಂತ, ಅದರಲ್ಲೂ ವಿಶೇಷವಾಗಿ ರಾಜರಾಜೇಶ್ವರಿ ತಾಯಿಯ ಒಂದು ಭಕ್ತೆಯವರು ಪ್ರತಿ ಶುಕ್ರವಾರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಕಳೆದ ಒಂದು 35-40 ವರ್ಷಗಳಿಂದ ಹೋಗ್ತಾ ಇದ್ದಂಥವ್ರು ಪ್ರತಿ ಶುಕ್ರವಾರ. ಆ ತಾಯಿಯಿಂದಲೇ ಒಂದು ಬಾರಿ ಅವರಿಗೆ ಆಸಿಡ್ನ ಒಂದು ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಉಳಿದಂಥದ್ದು. ಅವತ್ತೇ ಅವರು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಭಗವಂತ ಉಳಿಸಿದ್ದ. ಭಗವಂತನಿಗೆ ಬಹುಶಃ ಅವರ ಬದುಕು ಈಗ ಸಾಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅವ್ರನ್ನ ಕರ್ಕೊಂಡಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಅವರನ್ನು ಮನೆಗೆ ಅವರು ಏನು ನಮ್ಮನ್ನು ಅಗಲಿದ್ದಾರೆ. ಪದ್ಮನಾಭನಗರದ ಮನೆಯಲ್ಲಿ ಇವತ್ತೇನು ಅವರ ಅಂತಿಮ ಒಂದು ಕಾರ್ಯಗಳನ್ನು ಮಾಡಬೇಕು. ಆದ ನಂತರ ಅವರ ಒಂದು ಲಕ್ಷಾಂತರ ಕುಟುಂಬದ ಸದಸ್ಯರುಗಳು ಅವರಿಂದ ಏನು ಜೀವನ ಕಂಡಿದ್ದಾರೆ, ಅವರುಗಳು ಸಹ ನೋಡ್ಲಿಕ್ಕೆ ಬರ್ತಕ್ಕಂಥವರಿಗೆ ಒಂದು ಅವಕಾಶ ಕಲ್ಪಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಬಹುಶಃ ನಾಳೆ 11 ಗಂಟೆ ಮೇಲೆ ಅವರು ಜನ್ಮ ಕೊಟ್ಟಂಥ ಸ್ಥಳ ಹಾಸನ ಜಿಲ್ಲೆ, ನಮ್ಮ ತಂದೆಗೆ ಜನ್ಮ ಕೊಟ್ಟಂಥ ಸ್ಥಳ, ಅಲ್ಲಿಗೆ ಅವರನ್ನು ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೂ ತೀರ್ಮಾನ ಆಗಿದೆ. ಮನೆಗೆ ಹೋದ ನಂತರ ಮುಂದಿನ ಕಾರ್ಯಗಳೇನು ಅಂತಕ್ಕಂಥದ್ದು ತೀರ್ಮಾನಗಳನ್ನು ಎಲ್ಲ ಸೇರಿ ಮಾಡಬೇಕು ಅಂತ ಇದ್ದೇವೆ. ಅದ್ರ ಜೊತೆಗೆ
ಎಲ್ಲರ ಅಭಿಪ್ರಾಯ ಒಂದಿದೆ. ಅವರ ಹುಟ್ಟಿರ್ತಕ್ಕಂಥ ಹುಟ್ಟೂರಿನಲ್ಲೇ ಕಾರ್ಯಕ್ರಮ, ಇದು ಅಂತಿಮ ಸಂಸ್ಕಾರಗಳಾಗಬೇಕು ಅಂತಕ್ಕಂಥದ್ದು ಒಂದು ಭಾಗ ತೀರ್ಮಾನ ಇದೆ. ಬಹುಶಃ ಮನೆಯಲ್ಲಿ ಎಲ್ಲರ ತೀರ್ಮಾನ ಚರ್ಚೆ ಮಾಡಿದ ನಂತರ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಮಾವಿನಕೆರೆ ಒಂದು ಪವಿತ್ರವಾದಂಥ ದೇವಸ್ಥಾನದ ಅಡಿಯಲ್ಲಿ ಒಂದು ಸನ್ನಿಧಾನದಲ್ಲಿ ಅಂತಿಮವಾದಂಥ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಒಂದು ಚರ್ಚೆ ಇದೆ. ಆ ಒಂದು ನಿಟ್ಟಿನಲ್ಲಿ ಮನೆಗೆ ಹೋದ ನಂತರ ತೀರ್ಮಾನ ಮಾಡ್ತೀವಿ. ಸಾರ್ವಜನಿಕ ಅವರನ್ನು ಅಂತಿಮ ದರ್ಶನ ಪಡೀತಕ್ಕಂಥದ್ದಕ್ಕೆ ಪದ್ಮನಾಭನಗರದ ಮನೆಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಸ್ವಲ್ಪ ಜನ ಜಾಸ್ತಿ ಆದರೆ ಪದ್ಮನಾಭನಗರದಲ್ಲೇ ಮೈದಾನ ಇದೆ, ಅಲ್ಲಿ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಬಟ್ ಅವ್ರ 11 ಗಂಟೆ ಮೇಲೆ ನಾಳೆ ಹಾಸನ ಜಿಲ್ಲೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅಂತಿಮ ನಿರ್ಣಯ ಮಾಡ್ತೀವಿ. ಅಂತ್ಯಕ್ರಿಯೆ 2-3 ಸ್ಥಳದ ಬಗ್ಗೆ ಸ್ವಲ್ಪ ಚರ್ಚೆಗಳಿದೆ. ಅಂತಿಮವಾಗಿ ನಾವು 4 ಜನ ನಮಗೇನು ಜನ್ಮ ಕೊಟ್ಟಿದ್ದಾರೆ, ನಮ್ಮ ತಾಯಿ 2 ತಂಗಿಯರಿದ್ದಾರೆ, ಅವರೆಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಬಹುಶಃ ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ, ಅವರನ್ನು ಬೆಳೆಸಿದಂಥದ್ದು ಯಾವೊಂದು ಹರದನಹಳ್ಳಿ ಗ್ರಾಮದಲ್ಲಿ ಹುಟ್ಟಿದ್ರು, ಅಲ್ಲೇ ಅವರ ಅಂತಿಮ ಅಂತ ನಮ್ಮ ತಾಯಿ ಹುಟ್ಟಿದ್ದು ಪಕ್ಕದ ಮುತ್ತಿಗೆರಹಳ್ಳಿ ಅಂತ ಹೇಳಿ, ಅವರು ಪಾಠ ಕಲ್ತಿದ್ದು, ಶಾಲೆಗಳಿಗೆ ಹೋಗಿದ್ದು ಹಳೆಕೋಟೆ ಅಂತಕ್ಕಂಥ ಮಾವಿನಕೆರೆಯ ರಂಗನಾಥ ಸ್ವಾಮಿಯ ದೇವಸ್ಥಾನ ಏನಿದೆ ಆ ತಪ್ಪಲಿನಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಆ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲೇ ಆ ರಂಗನಾಥ ಸ್ವಾಮಿಯ ಅವರು ಏನು ನಂಬಿಕೆ ಇಟ್ಕೊಂಡಿದ್ರು, ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು, ಆ ದೇವರ ಸನ್ನಿಧಾನದಲ್ಲೇ ಮತ್ತು ನಮ್ಮ ಹುಟ್ಟೂರು ಶಿವನ ದೇವಸ್ಥಾನ ಏನಿದೆ ಆ ಶಿವನನ್ನು ನಂಬಿ ಬಂದಂಥವ್ರು, ಆ ಒಂದು ಪರಿಸರದಲ್ಲೇ ಆ ಒಂದು ಎಲ್ಲ ರೀತಿಯ ಅಂತ್ಯಕ್ರಿಯೆ ಕಾರ್ಯಗಳಾಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಚರ್ಚೆ ಇದೆ. ಎಲ್ಲರ ಜೊತೆ ಚರ್ಚೆ ಮಾಡಿ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ತೀರ್ಮಾನಕ್ಕೆ ಬರ್ತೀವಿ. ಸೋಮವಾರ ಅಂತ್ಯಕ್ರಿಯೆಯನ್ನು ಸೋಮವಾರ ಇಟ್ಕೊಂಡಿದ್ದೇವೆ. ಸೋಮವಾರ ಸಮಯ ಇನ್ನೂ ನಿಗದಿ ಆಗಿಲ್ಲ. ಆದರೆ ಹಾಸನಕ್ಕೆ ಹೋದ ನಂತರ ಬಹುಶಃ ಹಾಸನದ ಜನತೆ ಅವ್ರ ಬಗ್ಗೆ ಅಭಿಮಾನ ಇಟ್ಟಿರ್ತಕ್ಕಂಥವ್ರು ಸಂಬಂಧಿಕರು ಜಾಸ್ತಿ ಇದ್ದಾರೆ. ಅವರೆಲ್ಲರಿಗೂ ಅಲ್ಲೂ ಸಹ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಬೇಕು. ಅದೆಲ್ಲ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿ ತೀರ್ಮಾನ ಸೋಮವಾರ ಎಷ್ಟು ಗಂಟೆಗೆ ತೀರ್ಮಾನ ಮಾಡ್ತೀವಿ.